ಇನ್ನು ಸಿದ್ದರಾಮಯ್ಯ 5 ವರ್ಷ ಇರ್ತಾರೋ ಇರಲೋ ಗೊತ್ತಿಲ್ಲ ಹೀಗಂತ ಹೇಳ್ತಾ ಇರುವಂಥದ್ದು ಮುಖ್ಯಮಂತ್ರಿಗಳ ಆಪ್ತ ಸಲಹೆಗಾರ ಬಿ.ಆರ್. ಪಾಟೀಲ್. ಬಿ.ಆರ್. ಪಾಟೀಲ್ ಅವರ ಈ ಹೇಳಿಕೆ ನಿಜಕ್ಕೂ ಅಚ್ಚರಿಯನ್ನು ತರಿಸ್ತಾರೆ. ಸಿದ್ದರಾಮಯ್ಯ 5 ವರ್ಷ ಇರ್ತಾರೋ ಇರಲೋ ಗೊತ್ತಿಲ್ಲ, ಸಿದ್ದರಾಮಯ್ಯ 5 ವರ್ಷ ಇರಬೇಕು ಅಂತ ನಾನು ಬಯಸ್ತೇನೆ ಅನ್ನುವಂಥ ಮಾತನ್ನು ಇದೇ ವೇಳೆ ಬಿ.ಆರ್. ಪಾಟೀಲ್ ಹೇಳ್ತಿದ್ದಾರೆ. ಆದರೆ ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೆ ಗೊತ್ತಿಲ್ಲ. ನಾನು ಬಯಸ್ತೇನೆ 5 ವರ್ಷ ಇರಬೇಕು ಅಂತ, ಆದರೆ ಹೈಕಮಾಂಡ್ ನಿರ್ಧಾರ ಮಾಡಬೇಕಲ್ಲ. ಆದರೆ ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೋ ಗೊತ್ತಿಲ್ಲ. ಬೇರೆ ನಿರ್ಧಾರ ತೆಗೆದುಕೊಂಡ್ರೆ ನಾವೇನು ಮಾಡೋಕ್ಕಾಗತ್ತೆ, ಸಿದ್ದರಾಮಯ್ಯನವರಿಗೆ ಇನ್ನೂ ದೊಡ್ಡ ಜವಾಬ್ದಾರಿ ನೀಡಬಹುದು ಅನ್ನುವಂಥ ಮಾತನ್ನು ಹೇಳ್ತಾನೆ ಹೊಸ ರಾಜಕೀಯದ ಬೆಳವಣಿಗೆಗಳ ಸುಳಿವನ್ನು ಈಗ ಬಿ.ಆರ್. ಪಾಟೀಲರು ಕೊಟ್ಟಿದ್ದಾರೆ. ಈಗಾಗಲೇ ಹೈಕಮಾಂಡ್ ಯಾವ ನಿರ್ಧಾರವನ್ನು ಮಾಡ್ತಾರೆ, ಏನು ಮಾಡ್ತಾರೆ ಗೊತ್ತಾಗ್ತಾ ಇಲ್ಲ. ಸಿದ್ದರಾಮಯ್ಯ 5 ವರ್ಷ ಇರ್ತಾರೋ ಇರಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ 5 ವರ್ಷ ಇರಬೇಕು ಅನ್ನುವಂಥದ್ದು ನಮ್ಮ ಅನಿಸಿಕೆ, ನಮ್ಮ ಅಭಿಪ್ರಾಯ. ನಾನು ಅನ್ಕೋತೀನಿ ಅವ್ರು 5 ವರ್ಷ ಇರಬೇಕು ಅಂತ. ಅವ್ರು 5 ವರ್ಷ ಇದ್ದರೆ ರಾಜ್ಯಕ್ಕೆ ಒಳ್ಳೆಯದಾಗತ್ತೆ. ಆದರೆ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೋ ಗೊತ್ತಿಲ್ಲ. ಬೇರೆ ನಿರ್ಧಾರ ತೆಗೆದುಕೊಂಡ್ರೆ ನಾವೇನು ಮಾಡೋಕ್ಕಾಗತ್ತೆ ಅನ್ನುವಂಥ ಮಾತನ್ನು ಈಗ ಸಿ.ಎಂ ಆಪ್ತ ಸಲಹೆಗಾರ ಬಿ.ಆರ್. ಪಾಟೀಲ್ ಅಚ್ಚರಿಯ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಮುಖ್ಯಮಂತ್ರಿಗಳಿಗೆ ಒಂದು ವೇಳೆ ಏನಾದರೂ ಬದಲಾವಣೆ ನಿರ್ಧಾರ ಮಾಡಿದ್ರೆ ಸಿ.ಎಂ ಸಿದ್ದರಾಮಯ್ಯನವರಿಗೆ ದೊಡ್ಡ ಜವಾಬ್ದಾರಿ ನೀಡಬಹುದು ಮುಂದಿನ ದಿನಗಳಲ್ಲಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಪಾಟೀಲ್. ಸಿ.ಎಂ ಬದಲಾವಣೆ ಆಗಬೇಕು ಅಂತ ಇಲ್ಲ, 5 ವರ್ಷ ಇಲ್ಲ ಗೊತ್ತಿಲ್ಲ, ಹೈಕಮಾಂಡಿಗೆ ಬಿಟ್ಟದ ವಿಷಯ ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡಬೇಕಂತ ಯಾವ ಶಾಸಕನ ಮನಸ್ಸಿನಲ್ಲೂ ಕೂಡ ಇಲ್ಲ, ವಿಚಾರ ಪ್ರಸ್ತಾಪ ಆಗಿಲ್ಲ, ಎಲ್ಲೂ ಚರ್ಚೆ ಇಲ್ಲ. ಇರ್ಬೋದಲ್ಲ ಸೇಮ್ 5 ವರ್ಷ ಇರಬೇಕು ಅಂತ ಬಯಸ್ತಾ ಇದ್ವಿ. ಒಂದು ವೇಳೆ ಹೈಕಮಾಂಡ್ ಅವರು ತೀರ್ಮಾನ ತೊಗೊಂಡ್ರೆ ನಾವೇನು ಮಾಡೋಕ್ಕಾಗ್ತದೆ, ಅವ್ರ ಮೇಲೆ ಇನ್ನೂ ಜವಾಬ್ದಾರಿ ಜಾಸ್ತಿ ಕೊಡ್ಬೋದು ಸಿದ್ದರಾಮಯ್ಯವ್ರ ಮೇಲೆ. ಸಿ.ಎಂ ಬದಲಾವಣೆ ಆಗಬೇಕು ಅಂತ ಇಲ್ಲ, 5 ವರ್ಷ ಇಲ್ಲ ಗೊತ್ತಿಲ್ಲ, ಹೈಕಮಾಂಡಿಗೆ ಬಿಟ್ಟದ ವಿಷಯ ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯ ರೈಟ್. ಇವಾಗ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಹುಬ್ಬಳ್ಳಿಯಿಂದ ಜಾಯ್ನ್ ಆಗ್ತಾರೆ. ಶಿವಕುಮಾರ್, ಈ ಡೆವಲಪ್ಮೆಂಟ್ಗಳನ್ನು ನೋಡ್ತಾರೆ, ಒಂದು ಕಡೆಗೆ ಮುಖ್ಯಮಂತ್ರಿಗಳು ಶಕ್ತಿ ಪ್ರದರ್ಶನವನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅದರ ನಡುವೆ ಈಗ ಬಿ.ಆರ್. ಪಾಟೀಲ್ ಕೂಡ ಒಂದು ಅಚ್ಚರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವ್ರು ಇರ್ತಾರೋ ಗೊತ್ತಿಲ್ಲ, ಅವರು 5 ವರ್ಷ ಇರಬೇಕು ಅನ್ನುವಂಥ ನಿರೀಕ್ಷೆ ಭರವಸೆ ನಮ್ಮದು, ಆದರೆ ಹೈಕಮಾಂಡ್ ಯಾವ ನಿರ್ಧಾರ ಮಾಡುತ್ತೋ ಗೊತ್ತಿಲ್ಲ ಅಂತ ಹೇಳ್ತಾರೆ. ಈ ಹೇಳಿಕೆ ಮೂಲಕ ಹೊಸ ಸಂದೇಶ ಏನಾದ್ರು ನೀಡ್ತಾ ಇದ್ದಾರಾ ಪಾಟೀಲ್? ಗ್ರಾಸವಾಗಿರ್ತಕ್ಕಂಥದ್ದು, ಅದರಲ್ಲೂ ಪ್ರಮುಖವಾಗಿ ಸಿಎಂ ಅವರ ವಿಚಾರವಾಗಿ ಬಿ.ಆರ್. ಪಾಟೀಲ್ ಅವರು ಮಾತಾಡಿರ್ತಕ್ಕಂಥದ್ದು. ಸಿಎಂ 5 ವರ್ಷ ಇರ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅದು ಹೈಕಮಾಂಡ್ ನಿರ್ಧಾರ. ಇಲ್ಲಿ ಯಾವ ಶಾಸಕರು ಕೂಡ ಸಿಎಂ ಬದಲಾವಣೆಯನ್ನ ಬಯಸಿಲ್ಲ ಅನ್ನುತ್ತಲೇ ಮತ್ತೊಂದು ಕಡೆ ಸಿಎಂ 5 ವರ್ಷ ಇರ್ತಾರೋ ಇಲ್ವೋ ಅನ್ನೋ ಗೊತ್ತಿಲ್ಲ ಅನ್ನೋ ಮಾತನ್ನು ಕೂಡ ಅವ್ರು ಹೇಳ್ತಾರೆ. ಒಂದ್ ಕಡೆ ಸಿದ್ದರಾಮಯ್ಯನವರು ಈಗಾಗಲೇ ಒಂದು ಶಕ್ತಿ ಪ್ರದರ್ಶನವನ್ನ ಮಾಡ್ತಿದ್ದಾರೆ. ಅದ್ರ ಮಧ್ಯೆ ಇವತ್ತು ಸಿದ್ದರಾಮಯ್ಯ ಆಪ್ತ ಸಲಹೆಗಾರರಂತಹ ಬಿ.ಆರ್. ಪಾಟೀಲ್ ಅವರು ಮಾತನಾಡಿ ಹೊಸ ರಾಜಕೀಯ ದಾಳವನ್ನ ಎಲ್ಲೋ ಒಂದು ಕಡೆ ರಾಜಕೀಯ ಬೆಳವಣಿಗೆಗೆ ಅವರ ಈ ಒಂದು ಹೇಳಿಕೆ ಗ್ರಾಸವಾಗಿರ್ತಕ್ಕಂಥದ್ದು. ಇಲ್ಲಿ ಸಿದ್ದರಾಮಯ್ಯನವರು 5 ವರ್ಷ ಇರ್ಬೇಕಂತ ನಾನು ಮತ್ತು ಉಳಿದ ಎಲ್ಲ ಶಾಸಕರು ಕೂಡ ಬಯಸ್ತೀವಿ, ಆದ್ರೆ ಹೈಕಮಾಂಡ್ ನಿರ್ಧಾರ ಅಂತಿಮ. ಹೈಕಮಾಂಡ್ ನಿರ್ಧಾರ ಏನ್ ಮಾಡುತ್ತೆ ಅನ್ನೋ ಗೊತ್ತಿಲ್ಲ ಅನ್ನೋದ್ರ ಮೂಲಕ ಈ ಒಂದು ಬಿ.ಆರ್. ಪಾಟೀಲ್ ಅವರ ಹೇಳಿಕೆ ಈಗ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಹೈಕಮಾಂಡ್ ಬೇರೆ ನಿರ್ಧಾರ ತೆಗೆದುಕೊಂಡ್ರೆ ನಾವೇನ್ ಮಾಡಕ್ಕಾಗತ್ತೆ, ನಾವು ಸಿಎಂ ಅವರೇ ಸಿದ್ದರಾಮಯ್ಯನವರಾಗಿ ಮುಂದುವರಿಯಲಿ ಅಂತ ನಾವು ಬಯಸ್ತೀವಿ, ಆದ್ರೆ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಎಲ್ಲ ಶಾಸಕರು ನಾನು ಇರ್ಬೋದು ಮತ್ತು ಬಹುತೇಕ ಶಾಸಕರು ಎಲ್ಲರೂ ಕೂಡ ಸಿದ್ದರಾಮಯ್ಯನವರೇ ಮುಂದುವರಿಬೇಕಂತ ಬಯಸ್ತೀವಿ, ಆದ್ರೆ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅದು ನಮಗೆ ಗೊತ್ತಿಲ್ಲ ಅಂತ ಹೇಳಿ ಈ ಒಂದು ಸಿಎಂ ಬದಲಾವಣೆ ವಿಚಾರವಾಗಿ ಈ ಒಂದು ಬಿ.ಆರ್. ಪಾಟೀಲ್ ಅವರ ಹೇಳಿಕೆ ಸಾಕಷ್ಟು ಈಗ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಪ್ರಮೋದ್, ಥ್ಯಾಂಕ್ ಯು ಶಿವಕುಮಾರ್ ಎಲ್ಲ ಮಾಹಿತಿಗಾಗಿ.